Hey all, welcome back to another mini vlog of day Noora Hadinaidu. This is one such day we are traveling to Sringeri for makeover anta. So we are en route to Sringeri for the bridal makeovers ಅಂದ್ಬಿಟ್ಟು ಈ ಬ್ರೈಡು ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅವ್ರ ಎಂಗೇಜ್ಮೆಂಟ್ಗೆ ಬೇರೆ ಯಾರನ್ನೋ ಬುಕ್ ಮಾಡಿಕೊಂಡು ಶಿ ಈಸ್ ನಾಟ್ ದಟ್ ಮಚ್ ಸ್ಯಾಟಿಸ್ಫೈಡ್. ಆ್ಯಂಡ್ ಆಲ್ಸೋ ನಾವು ಕಸಿನ್ಗೆ ನಾನು ಮೇಕೋವರ್ ಅಂದರೆ ಅವ್ರ ಕಸಿನ್ ಮದುವೆಗೆ ನಾನು ಮೇಕೋವರ್ ಮಾಡಿದ್ದನ್ನು ನೋಡಿದರು ಅವರು. ಶಿ ವಿಟ್ನೆಸ್ಡ್ ಇಟ್ ಆ್ಯಂಡ್ ಆಲ್ಸೋ ಅವ್ರಿಗೆ ತುಂಬ ಇಷ್ಟ ಆಗಿ ಶಿ ಅಪ್ರೋಚ್ಡ್ ಮೀ. ಬಟ್ ನೀವು ನೋಡ್ದಂಗೆ ನನಗೆ ಲಾಂಗ್ ಡಿಸ್ಟೆನ್ಸೇ ಸಿಗುತ್ತೆ. ಇಟ್ಸ್ ಕ್ವೈಟ್ ಬೋರಿಂಗ್ ಅನ್ಬೋದು ಆ ಜರ್ನಿ ನೆನೆಸ್ಕೊಂಡಾಗ. ಸೊ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದರೆ ನಾನು ದಾವಣಗೆರೆಗೆ ಟ್ರಾವೆಲ್ ಮಾಡಿದ್ದೆ ಮೇಕೋವರ್ಗೆ ಅಂದ್ಬಿಟ್ಟು. ಆ್ಯಂಡ್ ಇಟ್ ವಾಸ್ ವೆರಿ ಲಾಂಗ್ ಜರ್ನಿ. ನನ್ನ ಜೊತೆ ಟ್ರಾವೆಲರ್ ಪಾರ್ಟ್ನರ್ ಇದ್ದವಳು, ಶಿ ಈಸ್ ಅ ಟ್ರಾವೆಲ್ ಸಿಕ್ನೆಸ್ ಅವಳಿಗೆ. ಹಂಗಾಗಿ ಅವಳು ಆಲ್ ದ ಟೈಮ್ ಶಿ ಸ್ಲೆಪ್ಟ್. ಏನೂ ಮಾಡೋಕ್ಕಾಗಲ್ಲ. ಬಟ್ ನಾನು ಬಂದು ಕಿಟ್ಟೆಲ್ಲ ರೆಡಿ ಮಾಡಿಕೊಂಡೆ. ದಟ್ ಈವೆಂಟಲ್ಲಿ ಅವರು ಫ್ಯಾಮಿಲಿ ಮೆಂಬರ್ಸೇ ಎಲ್ಲ ಸೇರಿಕೊಂಡು ಒಂದು ಟ್ಯಾಲೆಂಟ್ ಶೋ ಥರ, ಲೈಕ್ ಯಾರ್ಯಾರಿಗೆ ಏನೇನು ಟ್ಯಾಲೆಂಟ್ ಇದೆ ಅದನ್ನೆಲ್ಲ ತೋರಿಸ್ಬೋದಿತ್ತು. ಆ ಥರದ್ದು ಒಂದು ಪ್ರೋಗ್ರಾಮ್ ಮಾಡಿ ಮನೆಯವರೆಲ್ಲ ಸೇರಿ ಒಂದು ಡ್ಯಾನ್ಸ್ ಮಾಡ್ತಾಯಿದ್ರು. ನಾವು ಸ್ವಲ್ಪ ಹೊತ್ತು ಅದನ್ನು ನೋಡಿ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಬ್ರೈಡ್ಗೆ ಬಂದು ನಾನು ಈ ಲುಕ್ನ ಕ್ರಿಯೇಟ್ ಮಾಡಿದೆ. ಶಿ ಟೋಟಲಿ ಫೆಲ್ ಇನ್ ಲವ್ ವಿತ್ ದಟ್. ಆ್ಯಂಡ್ ಆಲ್ಸೋ ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಮುಹೂರ್ತಮ್ಗೆ ಅಂದ್ಬಿಟ್ಟು ಬೆಳಿಗ್ಗೆ 7:30 ಅಷ್ಟೊತ್ತಿಗೆ ಬರ್ತೀನಿ, 8:30 ಅಷ್ಟೊತ್ತಿಗೆಲ್ಲ ರೆಡಿ ಇರಬೇಕು ಅಂತ ಬ್ರೈಡ್ ಹೇಳೋಗಿದ್ರು. ನಾವು ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಅವ್ರು ಬಂದಿದ್ದೆ 8:30ಗೆ. ಏನೋ ಹಿಂಗೆ ಶಾಸ್ತ್ರ ಮಾಡಿಸ್ತಾ ಪುರೋಹಿತರು ಲೇಟ್ ಮಾಡಿಬಿಟ್ಟಿದ್ದಾರೆ. ಸೊ ನಮಗೆ ಸಿಕ್ಕಿದ್ದು ಜಸ್ಟ್ 20 ಮಿನಿಟ್ಸ್ ಅಷ್ಟೇ ಟೈಮು. ಆ 20 ಮಿನಿಟ್ಸಲ್ಲಿ ಬೇಗ ನಾವು ಮೇಕೋವರ್ನ ಮುಗಿಸ್ಕೋಬೇಕಿತ್ತು. ಬರೀ ಬ್ರೈಡೇ ಇದ್ದರೆ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬೇಗ ಮುಗಿಸ್ಬೋದು. ಬಟ್ ಇಲ್ಲಿ ನಾನ್ ಬ್ರೈಡ್ಸ್ ಕೂಡ ಇದ್ದರು. ಅವ್ರ ಅತ್ತಿಗೆ ಮಗಳು, ಸೊ ಹೀಗೆ ಒಂದು 3-4 ಜನ ಇದ್ದರು. ಸೊ ಹಾಗಾಗಿ ನಾವು ಕ್ವಿಕ್ ಮುಗಿಸ್ಕೊಂಡ್ವಿ ಎಲ್ಲ ಮೇಕೋವರ್ನು. ನೀವು ನೋಡ್ತಾ ಇರ್ಬೋದು ಎಷ್ಟು ಸೆಟಲ್ ಆಗಿ, ಎಷ್ಟು ನ್ಯಾಚುರಲ್ ಆಗಿ, ನಾಟ್ ಓವರ್ ಲೇಯರಿಂಗ್ ದ ಪ್ರಾಡಕ್ಟ್ಸ್ ಅನ್ನೋ ಹಾಗೆ ಅವ್ರಿಗೆ ಜಸ್ಟ್ ಸೆಕೆಂಡ್ ಸ್ಕಿನ್ ಥರ ಕಾಣಿಸ್ತಾ ಇದೆ. ಅಷ್ಟು ಸೆಟಲ್ ಆಗಿ ಮೇಕೋವರ್ ಬಂದಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಆ್ಯಂಡ್ ತುಂಬ ಇಷ್ಟ ಆಯಿತು ಅವ್ರಿಗೆ ಕ್ರಿಯೇಟ್ ಮಾಡಿದ್ದು. ಲುಕ್ ಅಟ್ ದಿಸ್ ಮೆಸ್. ನಾವು ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿರ್ತೀವಿ, ಅಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಇಷ್ಟು ಗಜಿಬಿಜಿ ಆಗಿಬಿಟ್ಟಿರುತ್ತೆ. ಸೊ ಇದನ್ನೆಲ್ಲ ನಾವು ಪ್ಯಾಕ್ ಮಾಡಿಕೊಂಡು ಇನ್ ಬಿಟ್ವೀನ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಶೃಂಗೇರಿ ಶಾರದಾಂಬೆನ ಅಲ್ಲಿಂದ ನಾವು ಹೊರಟು ಬಂದ್ವಿ. ಆ್ಯಂಡ್ ಜಸ್ಟ್ 20 ಮಿನಿಟ್ಸಲ್ಲಿ ನಾವು ಬ್ರೈಡ್ನ ರೆಡಿ ಮಾಡಿ ಫೋಟೋಶೂಟ್ಗೂ ನಾವು ಸ್ವಲ್ಪ ಸಮಯನ ಕೊಟ್ವಿ. ಸೊ ಅವ್ರು ಅದನ್ನೇ ಹೇಳ್ತಾ ಇದ್ರು, ಇಷ್ಟು ಬೇಗ ರೆಡಿ ಮಾಡಿದ್ದೀರಾ, ನಮಗೆ ಫೋಟೋಗೂ ಸ್ವಲ್ಪ ಟೈಮ್ ಸಿಕ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ದಿಸ್ ಈಸ್ ದ ಲುಕ್ ವಿ ಕ್ರಿಯೇಟೆಡ್. ಅಟ್ ದ ಎಂಡ್ ಆಫ್ ದ ಡೇ ಬ್ರೈಡಿಗೆ ಖುಷಿ ಆಯಿತಾ, ಶಿ ಸ್ಯಾಟಿಸ್ಫೈಡ್ ಅನ್ನೋದು ಅಷ್ಟೇ ನೋಡೋದು. ಅವ್ರ ಖುಷಿನೇ ನನ್ನ ಖುಷಿ. ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್.